ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದರ್ ಫಾನ್ ಮದ್ನಿ. ಹೇಳ ಸ್ವಲ್ಪ ಥ್ಯಾಂಕ್ ಯು. ಸೊ ಇದು ನಮ್ದು ಪಾಂಡಿಚೇರಿ ವ್ಲಾಗು. ಬೆಂಗಳೂರಿಂದ ಪಾಂಡಿಚೇರಿ ನಾವು ಹೋಗ್ತಿದೀವಿ. ಈ ಸಲ ಕಪ್ಪು ನಮ್ದೆ. ಎಸ್. ಸೊ ನಾನು ನಿಮ್ ವ್ಲಾಗ್ ಅಲ್ಲೆಲ್ಲ ತೋರಿಸ್ತೀನಿ, स्किप ಮಾಡಬೇಡಿ. एंड टू एंड तक पूरा जरूर देखिए. चलिए शुरू करते हैं. ಎಲ್ಲರೂ ಬಂದಿದ್ರಮ್ಮ? ಜಾಲಿ 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 ನಡೀರಿ ಹೋಗೋಣ. ಕಂಟಿನ್ಯೂ ಜರ್ನಿ ಬೇಡ ಅಂತ ಇಲ್ಲಿ ನಾವು ಯಾಕಿದ್ದು ಕೃಷ್ಣಗಿರಿಯಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿ ಬಸ್ನ ನೋಡ್ಬೋದು, ನೀವು ನಿಲ್ಸಿದ್ದೀರಿ. ಸೊ ವ್ಲಾಗ್ನ ಇದು ಮಾಡಿಬಿಡಿ, ಫುಲ್ ನೋಡಿ ಎಂಟಾಗಿ, ಯಾಕಂದರೆ ಫುಲ್ಲು ಮಜಾ ಬರ್ತದೆ. ಲೆಟ್ಸ್ ಎಂಜಾಯ್ ಪಾಂಡಿಚೇರಿ. ಗೈಸ್, ನೌ ವಿ ಆರ್ ಇನ್ ಪಾಂಡಿಚೇರಿ. ಸೊ ಗೈಸ್, ವಿ ಆರ್ ಇನ್ ಪಾಂಡಿಚೇರಿ. ಸೊ ಇವಾಗ ಬಂದು ಎಲ್ಲ ಫ್ರೆಶ್ ಎಲ್ಲ ಆಗಿ ಇವಾಗ ಬೀಚ್ ಹತ್ರ ಹೋಗ್ತಿದ್ದೀವಿ, ರಾಕ್ ಬೀಚು. ಸೊ ನಡಿ ತೋರಿಸಿನಲ್ಲಿ ನಾನು ಅಲ್ಲಿ ಗೊತ್ತಿಲ್ಲ ಏನು ಥರ ಇದೆ, ಯಾವ ಥರ ಇದೆ ಅಂತ. ಸೊ ನಡೀರಿ, ಅಲ್ಲೇನಿದೆ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ ಟು ದಿ ರಾಕ್ ಬೀಚ್. ಸೊ ನಾವಲ್ಲಿ ಹಿಂದೆ ನಮ್ಮದು ಕಾರು, ಸಾರಿ ನಮ್ಮದು ಬಸ್ಸು ಅಲ್ಲಿ ಪಾರ್ಕ್ ಮಾಡಿದ್ರಿ. ಸೊ ಇಲ್ಲಿ ಮೇನ್ ಗೇಟ್ ಇದೆ ಬೀಚ್ದು. ನೋಡಿ ಸಾಹಿಲ್ ಭಾಯ್ देखो इधर, इवरो साहिल ब्रो और राघवेंद्र ब्रो फुल बिजी इन फोन. हाँ वही फुल बिजी हो गए. तो इधे मेन गेट नडीरी ಹೋಗೋಣ. ಇದು ಒಳಗಡೆ, ಯಾವ ಒಳಗಡೆ? ಬೀಚ್ ಒಳಗಡೆ ನಡೀರಿ ಹೋಗೋಣ. ಇದು ಎಂಟ್ರೆನ್ಸ್ ನೋಡ್ಬೋದು ನೋಡಿ. ಇಲ್ಲಿ ಒಳಗಡೆ ಕಾರ್ಸು ಬೈಕ್ಸ್ ಎಲ್ಲ ಅಲೋ ಇಲ್ಲ. ಸೊ ನಾವಿಲ್ಲಿ, ನೀವು ಕಾರ್ ಅವ್ರು ಬರಲಿ, ಬಸ್ ಅವ್ರು ಬರಲಿ, ಗಾಡಿ ಬರಲಿ, ನಾವಿಲ್ಲಿ ಯಾಕಂದರೆ ಪಾರ್ಕಿಂಗಲ್ಲಿ ಬಿಟ್ಟು ನಾವಿಲ್ಲಿ ವಾಕ್ ಮಾಡ್ಕೊಂಡ್ರೆ ಬರಬೇಕು. ನೋಡಿ ಜನ ಪರವಾಗಿಲ್ಲ, ಮಾರ್ನಿಂಗ್ ತುಂಬ ಜನ ಇದ್ದಾರೆ. सुबह सुबह बहुत ही ठंडा क्लाइमेट है और धूप भी थोड़ी आई है यहाँ पर, आप देख सकते हैं. चलिए चलते हैं एंट्रेंस. देखिए एंट्रेंस यहाँ पर आ चुका है. ನಾನು ಹಿಂದಿ, ಇಂಗ್ಲೀಷ್ ಮತ್ತು ಕನ್ನಡ ಸೇರಿ ಎಲ್ಲ ಸ್ಪೀಕ್ ಮಾಡ್ತೀನಿ, ಯಾಕಂದರೆ ಕನ್ನಡ ಆಡಿಯನ್ಸು ಇದ್ದಾರೆ, ಇಂಗ್ಲೀಷು ಇದ್ದಾರೆ ಮತ್ತು ಹಿಂದಿ ಇದ್ದಾರೆ. ಸೊ ಅದಕ್ಕೆ ನೋಡಿ ಗೈಸ್, ಇದೇ ನಮ್ಮ ಬೀಚು, ಇದೇ ನಮ್ಮ ರಾಕ್ ಬೀಚ್. ಸೊ ಗೈಸ್, ಇದೇ ನಮ್ಮ ರಾಕ್ ಬೀಚು. ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ನೀರು ಎಷ್ಟು ಸಖತ್ತಾಗಿ ಬರ್ತಿದೆ, ಫುಲ್ ನೋಡೋಕ್ಕೆ ಖತರ್ನಾಗಿದೆ. ಬನ್ನಿ ಹೋಗೋಣ. आओ साहिल भाई चलते हैं. देखिए उधर नीचे थोड़ा ये, देखिए 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 देखिए
ಇಲ್ಲಿ ಜಾಸ್ತಿ ಮಡ್ಡಿದೆ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಇದಾದ್ರೆ ಏನಾದ್ರು ಆಗ್ಬೋದು ಅಲ್ಲ ಸಾಹಿಲ್? ನೋಡಿ ಗೈಸ್, ಇದೆ ನಮ್ಮ ರಾಕ್ ಬೀಚ್. ನೋಡಿ ಆಲ್ರೆಡಿ ಜನ ಎಲ್ಲ ಇವಾಗ ಇಲ್ಲೇ ನೀವು ನೋಡ್ಬೋದು, ಇಲ್ಲಿ ಫುಲ್ಲು ಮಸ್ತಿ ಮಜಾ ಎಂಜಾಯ್ಮೆಂಟ್. ನೋಡಿ ಗೈಸ್, ನಮ್ಮ ಫ್ರೆಂಡ್ಸ್ ಎಲ್ಲರೂ ವಿಷ್ಣು, ಶ್ರೇಯಸ್, ಕೃತಿಕ್, ಅಭಿಷೇಕ್, ಬಾಲಾಜಿ, ಬಾಲಾಜಿ, ಡೊನ್ನು. ಎಂಜಾಯ್ ಗೈಸ್, ಎಂಜಾಯ್. ಮೇಲೆ ಹೋಗ್ಬೇಕ್ಲಿ ಬೋಟ್, ಅದು ಅಲ್ಲಿ ಮೇಲೆ ಇರೋದು, ಅಲ್ಲಿ ಜನ ಬರಲ್ಲ. ಸೊ ಗೈಸ್, ನನ್ನ ಫಸ್ಟ್ ಟೈಮ್ ಬೀಚಲ್ಲಿ ನಿಜ ನೋಡಿ ಫುಲ್ ಖುಷಿ ಆಯಿತು. ಯಾಕಂದರೆ ಈ ಕ್ಲೈಮೇಟ್ಗೆ ಈಗ ನೋಡಿ, ಇದು ಇಲ್ಲಿ ಕೆಳಗಡೆ ನೀರು ಬರ್ತಿರೋದು ತುಂಬ ಸಖತ್ತಾಗಿ ಕಾಣಿಸ್ತಿದೆ. ಸೊ ನೀವು ಪಾಂಡಿಚೇರಿಗೆ ಬಂದರೆ ಇದು ರಾಕ್ ಬೀಚ್ನ ನೀವು ದಯವಿಟ್ಟು ವಿಸಿಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ ಜೊತೆ. ಸೊ ನಾವು ಫ್ರೆಂಡ್ ಜೊತೆ ಬಂದಿದ್ದೀರಿ, ಫ್ರೆಂಡ್ಸು ಫ್ಯಾಮಿಲಿ ನೋಡಿ ಖತರ್ನಾಕ್ ಬರ್ತಿದೆ ನೀರು. ಫ್ರೆಂಡ್ಸ್ ಇದ್ರೆ ಫ್ಯಾಮಿಲಿಯಲ್ಲಿ ಆರಾಮಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ ಇಲ್ಲಿ ಜನ ಎಲ್ಲ ಇದ್ದಾರೆ ಇಲ್ಲಿ. ಸೊ ಶ್ರೇಯಸ್, ಇಲ್ಲಿ ಬಂದು ಪಾಂಡಿಚೇರಿಗೆ ನಿಮ್ಗೆ ಹೆಂಗ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತದೆ ಗುರು, ಎಲ್ಲ ಜಾಲಿ 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 ಮಾಡೋಣ, ಜಾಲಿ. ನೀವು ಆದಿತ್ಯ? ಜೈ RCB. ಪಾಂಡಿಚೇರಿಗಳು, ಪಾಂಡಿಚೇರಿ ಟ್ರಿಪ್ ಚೆನ್ನಾಗಿದೆ, ಮುಂದೆ ನೋಡೋಣ. ಓಕೆ. ಪವನ್ ಬ್ರೋ, ನೀವು? ಏನಿಲ್ಲ, ಒಂಚೂರು ಎಣ್ಣೆ ಸಿಕ್ತಿಲ್ಲ, ಹುಡುಕ್ತಾ ಇದ್ದೀನಿ. ಸಾಕಲ್ ಹಾಕಿದ ಅವಾಗ ಇನ್ನು ಬೇಕು ನಮಗೆ, ಎಣ್ಣೆ ಇಲ್ಲ ಅಂದ್ರೆ ಪಾಂಡಿಚೇರಿ ಆಗೋದಿಲ್ಲ. ಕೃತಿಕ್, ವಾಟ್ಸ್ ಯುವರ್ ವ್ಯೂ? ಹೌ ಆರ್ ಯು ಫೀಲಿಂಗ್ ಹಿಯರ್? ಫುಲ್ ಪೀಸ್. ಸೊ ಇಲ್ಲಿ ನಾವು ಬೀಚಲ್ಲಿ ನಮ್ಮ ಬಂದಿದ್ದಾರೆ ಬೋಟಿಂಗ್ ಅಂತ. ಈಚ್ ಪರ್ಸನ್ 400 rupees ಅಂತೆ. 2 kilometers ಹೋಗಿ ಅವರೆಲ್ಲ ಮಾಡ್ಕೊಂಡ್ಬರ್ತಾರೆ. ನೋಡಿ ಇಲ್ಲಿ ಫಿಶಿಂಗ್ ಅಂತ ಏನೋ ಅರ್ಕ ಮೇಡುವಂತೆ, ಓಷನ್ ಮೌತ್ ಅಂತೆ. ನೋಡಿ ಎಲ್ಲ ಇಲ್ಲಿ ಕೂಡಿಸಲು ಹಾಕಿದ್ದಾರೆ. ಸೊ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಹೋಗ್ಬೇಕಾ ಬೇಡ ಅಂತ. ನೋಡೋಣ, ಹೋದ್ರೆ ಹೋಟೆಲ್ ಹೋಗ್ಬೋದು. ಸೊ ನಿಮ್ಮ ಕಾರ್ಡ್ ಕೊಡಿ, ಕಾರ್ಡ್ ನೋಡಿ, ಇದು ಕಾರ್ಡು. ನೀವು ಪಾಂಡಿಚೇರಿಗೆ ಬಂದರೆ ನೀವು ಇವ್ರಿಗೆ ಬೇಕಂದರೆ ಕನ್ವರ್ಟ್ ಮಾಡ್ಕೊಳ್ಳಿ. ಹಾಂ ಕೊಡು. ಅಭಿ ಬರ್ಕೊಂಡು ಸೇಫ್ ಆಗಿ. ಸೊ ಗೈಸ್, ಇಲ್ಲಿ ಬೀಚ್ ನಾನು ನಿಮಗೆ ತೋರಿಸ್ದೆ. ಇವಾಗ ಅಲ್ಲಿ ಮೇಲೆ ತೋರಿಸ, ಅಲ್ಲಿ ಮೇಲೆ ಒಂಥರ ಅದೇ ಒಂದು ಏನೋ ಗೊತ್ತಿಲ್ವಾ? ಸ್ವಲ್ಪ ಬ್ರಿಡ್ಜ್ ತರ ಇದೆ, ಅಲ್ಲಿ ಬನ್ನಿ, ಅಲ್ಲಿ ಹೋಗಿ ನೋಡೋಣ. ಅಲ್ಲಿಂದ ನಿಂತ್ಕೊಂಡು ವ್ಯೂ ಇನ್ನೂ ಚೆನ್ನಾಗಿ ಬರ್ತದೆ. ನಡೀರಿ ಹೋಗೋಣ. ಹಂಗೆ ಬಾ. ನೋಡಿ ಇಲ್ಲೆಲ್ಲ ಕೆಳಗಡೆ ಫುಲ್ ಮಡ್ಡೆ ಇದೆ, ನಡೆಯಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ ಇದೆಲ್ಲ ಇದು ರಾಕ್ ಬೀಚಾ? ಓಹೋ, ಬನ್ನಿ ಗೈಸ್ ಹೋಗೋಣ ಅಲ್ಲಿ. ಮತ್ತೆ ನೋಡಿ ಗೈಸ್, ಇದೆ ನಮ್ಮ ರಾಕ್ ಬ್ರಿಡ್ಜ್. ನೋಡಿ ಇಲ್ಲಿ ಬೋಟಿಂಗ್ಸ್ ಎಲ್ಲ ಇದೆ. ನಾನು ಇಲ್ಲಿ ಹೇಳ್ದೆ ಅಲ್ಲ, 200 ರೂಪಾಯಿ ಅಂತ. ಸಾರಿ 100 rupees ಈಚ್ ಪರ್ಸನ್. ಗ್ರೂಪಲ್ಲಿ ಬಂದರೆ 200 rupees ಆಗ್ತದೆ ಅಂತ ಹೇಳಿದ್ರು. ನೋಡಿ ಇಲ್ಲಿ ಕಪಲ್ ಯೂಸಸ್ ಎಲ್ಲ ಇದ್ದಾರೆ. ನೋಡಿ ಹೋಗೋಣ. ಸೊ ಗೈಸ್ ನೋಡಿ, ಇದೇ ನಮ್ಮ ರಾಕ್ ಬೀಚು. ನೋಡಿ ಇಲ್ಲೆಲ್ಲ ಶೂಸ್ ಅಂತೆ, ಪ್ಲಾಸ್ಟಿಕ್ಸು, ಬಾಟಲ್ಸು ಏನೇನೋ ಇದೆ. ನಾವು ಇದೆಲ್ಲ ಆಗಬಾರ್ದು, ಯಾಕಂದರೆ ಸ್ವಚ್ಛ ಭಾರತ ಸ್ವಚ್ಛ ಅಭಿಯಾನ್ ಅಲ್ಲ. ಏನು ಮಾಡೋಕ್ಕಾಗಲ್ಲ, ಜನಗೆ ಎಷ್ಟು ಅಷ್ಟೇ, ಆದರೂ ಹೇಳಿದ್ರೆ ಒಳ್ಳೇದು ಅಷ್ಟೇ. ನೋಡಿ ಇಲ್ಲಿ ಅಲ್ಲಿ ಮುಂದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ವ್ಯೂ. ನಮ್ಮ ಕ್ಯಾಮ್ರಾಮನ್ ಸುಚೇಂದ್ರ ಜೊತೆ ನಾನು ಹೋಗ್ತಿದ್ದೀನಿ ನಿಮ್ಗೆ ತೋರ್ಸೋಕ್ಕೆ ರಾಕ್ ಬೀಚ್ ಬ್ರಿಡ್ಜ್ ವ್ಯೂ. ನಡಿ ಹೋಗೋಣ ಬಾ ಕ್ಯಾಮ್ರಾಮನ್. ನೋಡಿ ಗೈಸ್, ಇಲ್ಲಿ ವೆಡ್ಡಿಂಗ್ ಶೂಟಿಂಗ್ ಆಗ್ತಿದೆ ಬೀಚ್ ಹತ್ರ, ಕಪಲ್ಸ್ದು. ನೋಡಿ ಇಲ್ಲಿ ಕಪಲ್ಸ್ ಇವರು ವೆಡ್ಡಿಂಗ್ ಶೂಟಿಂಗ್ ಅಂದರೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಇವರು ಶೂಟ್ ಮಾಡ್ತಿದ್ದಾರೆ. ಮುಂದೆ
ನೋಡಿ ಗೈಸ್, ಇದೆ ನಮ್ಮ ವ್ಯೂ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಬಾ ನೀನು ಮಸ ನೋಡು. ನೋಡಿ ಇಲ್ಲಿ ಕೆಲವೇ ಜನ ಇದ್ದಾರೆ. ಇಲ್ಲಿ ಹೋಗಕ್ಕೆ ಸ್ವಲ್ಪ ರಿಸ್ಕೆ. ಸೊ ಇಲ್ಲಿ ಕೆಳಗಡೆ ನಾವು ಹೋಗಿ ಇಲ್ಲಿ ಫೋಟೋಸು ತಗೋಬೋದು, ಆದರೆ ಜಾಸ್ತಿ ರಿಸ್ಕು. ಯಾಕಂದರೆ ನೋಡಿ ಹೋಗೋಕ್ಕೆ ಅಷ್ಟು ಸೇಫ್ ಇಲ್ಲ. ಸೊ ನಾವು ಅಲ್ಲಿ ಹೋಗ್ತಿಲ್ಲ, ಇಲ್ಲೇ ಮೇಲೇ ಇದು ನೋಡಿ ವ್ಯೂ. ನಾವು ವಾಪಸ್ ಹೋಗೋಣ. ಸೊ ಇಷ್ಟ ಆದ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಂದು ಕನ್ನಡದು ಫುಲ್ ವಿಡಿಯೋ ಇದು, ಫಸ್ಟ್ ಟೈಮ್ ವ್ಲಾಗು. ಇದು ನೀವು ಕಮೆಂಟ್ ಮಾಡಿದ್ರೆ, ಜಾಸ್ತಿ ಲೈಕ್ಸ್ ಮತ್ತು ವ್ಯೂಸ್ ಮಾಡಿದ್ರೆ ನಾನು ಇನ್ನೊಂದು ಸತಿ ಇನ್ನೂ ಚೆನ್ನಾಗಿ ನಿಮಗೋಸ್ಕರ ಕನ್ನಡಲ್ಲೇ ಮಾಡ್ತೀನಿ. ಸೊ ಹೋಪ್ ನೀವೆಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊತೀನಿ. ಸರಿ ರೀ, ಬನ್ನಿ ಹೋಗೋಣ ಇನ್ನು ಆಚೆ, ಅಂದರೆ ಬೇರೆ ಪ್ಲೇಸಸ್ ಬನ್ನಿ, ಓಕೆಲ್ಲ. ಸೊ ನೋಡಿ, ಇಂಥ ಫ್ರೆಂಡ್ಸ್ ಇದ್ರೇ ಜರ್ನಿ ಆರಾಮಾಗಿ ಅಂದರೆ ಎಂಜಾಯ್ ಮಾಡ್ಬೋದು. ಎಲ್ಲರೂ ಯುನೈಟ್ ಆಗಿ ಬಂದರೆ ನೋಡಿ, ನಮ್ಮ ಬ್ಯಾಚ್ ಎಲ್ಲರೂ 51 ಜನ ಎಲ್ಲ ಸೇರಿ ಬಂದಿದ್ದೀರಿ, ಎಂಜಾಯ್ ಮಾಡ್ತಿದ್ದೀವಿ. ಸೊ ಇವಾಗ ನೀವು ನಮ್ಮ ಏಜ್ ಇದ್ದರೆ ನೀವು ಹೋಗಿ ನಿಮ್ಮ ಫ್ರೆಂಡ್ ಜೊತೆ ಎಂಜಾಯ್ ಮಾಡಿಕೊಂಡು ಬನ್ನಿ, ಯುನೈಟ್ ಇರಿ. ಯಾಕಂದರೆ ತಿರ್ಗಾ ಯಾವಾಗ ಫ್ರೆಂಡ್ಸ್ ಸಿಗ್ತಾರೋ ಗೊತ್ತಾಗಲ್ಲ ಮಚ್ಚ. ಎಕ್ಸಾಂಪಲ್ಲು ಇಂಜಿನಿಯರಿಂಗ್ 4 ಇಯರ್ಸ್ ಒಳಗಡೆ ಹೋಗಿ ಬನ್ನಿ. ಆಮೇಲೆ ಒಬ್ಬರು ಅಲ್ಲಿ ಹೋಗ್ತಾರೆ ಜಪಾನ್ಗೆ, ಒಬ್ಬರು ಅಮೇರಿಕ, ಹೇಳೋಕ್ಕಾಗಲ್ಲ. ಲೈಕ್ ಇವಾಗೆ ನಾವು ಅವ್ರ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡ್ಬಂದ್ರೆ ಅದು ಒಂಥರ ಮೆಮೊರೀಸ್ ಆಗುತ್ತೆ. ಸೊ ನನ್ನ ಮಾತು ಕರೆಕ್ಟ್ ಇದ್ರೆ ಕಮೆಂಟ್ ಮಾಡಿ, ಎಸ್ ಬ್ರೋ ಯು ಆರ್ ರೈಟ್ ಅಂತ. ಸರಿ ರೀ, ಹೋಗೋಣ ಮುಂದೆ. ಸೊ ಗೈಸ್, ನಾವು ಬೀಚ್ ಇಂದ ಮುಗಿಸ್ಕೊಂಡು ನಾವಿಲ್ಲಿ ನಮ್ಮ ರೆಸಾರ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಅಂಗಡಿ ನೀವು ನೋಡ್ಬೋದು. ಇಲ್ಲಿ ಪಾಂಡಿಚೇರಿಯಲ್ಲಿ ಐಟಮ್ಸ್ ಏನು ಥರ ಇದೆ ಅಂತ ಎಲ್ಲ ನೀವು ಇಲ್ಲಿ ನೋಡ್ಬೋದು. ಟಾಪ್ಸು, ಗಿಪ್ಸು ಮತ್ತು ಬೇರೆ ಬೇರೆ ಎಲ್ಲ ಇದೆ ಇಲ್ಲಿ ಅವೈಲೇಬಲ್ ಇದೆ. ಕಿತ್ನಾ ಬಡ ಬೆಡ್ಶೀಟ್? ಹಾಂ, वो कितना है? ಬೆಡ್ಶೀಟ್ ಅದು ನಿಂಗೆ ಅಜ್ಜನಕ್ಕೆ ಅಷ್ಟು ದೊಡ್ಡದು. ನೋಡಿ ಗೈಸ್, ಇದು ಪಾಂಡಿಚೇರಿಯಲ್ಲಿ ನಮ್ಮ ರೆಸಾರ್ಟ್ ಆಪೋಸಿಟ್ಟು. ಇಲ್ಲಿ ಗರ್ಲ್ಸ್ಗೆ ಟಾಪು ಗಿಪ್ಪು ಎಲ್ಲ ಸಿಗೋ ಅಂಗಡಿಯಲ್ಲಿದೆ. ನೋಡಿ ನಮ್ಮ ರಾಜಲ್ಲಿ ಅಲ್ಲಿಂದ ನೋಡ್ಕೊಂಡು ಬರ್ತಿದೆ ನೋಡಿ. ಇಲ್ಲಿ ಹಾಂ, ನೋಡೋಣ. ಈಗ ರೆಸಾರ್ಟ್ನ ತೋರಿಸಿಲ್ಲ, ಆಮೇಲೆ ಹೋಗಿ ನಿಮಗೆ ತೋರಿಸಿ. ನಮ್ಮದು ರೆಸಾರ್ಟು ಸಖತ್ತಾಗಿದೆ, ರೂಮ್ಸ್ ಎಲ್ಲ ನೋಡಿದೆ. ನೋಡಿದೆ ಎಂಟ್ರೆನ್ಸು, ಇದು ರಿಸೆಪ್ಷನು. ಅದು ನಾನು ಬಾಳ್ಕೆ ಮಾಡ್ದಲ್ಲ, ಅದು ವಿಡಿಯೋ ನಾನು ತಗೊಳ್ಬೇಕಾಗಿತ್ತು. ಚೆನ್ನಾಗಿರ್ತಿತ್ತು ತೋರ್ಸೋಕ್ಕೆ, ನಮ್ಮ ಮನೇಲಿ ತೋರ್ಸೋಕ್ಕೆ. ಹಾಂ, ಅಲ್ಲಿ ನೋಡು ನೋಡಿ, ಇಲ್ಲಿ ಫುಲ್ಲಲ್ಲಿ ಆಲ್ರೆಡಿ ಎಲ್ಲರೂ ಫುಲ್ಲು. ಐ ಚೇರ್ಸ್ ಚೇರ್ಸ್. ಸೊ ಗೈಸ್, ನಮ್ಮ ರೂಮ್ಸ್ ಬನ್ನಿ ತೋರಿಸ್ತೀನಿ. ನೋಡಿ ಇದೆ, ಇಲ್ಲಿ ಹೋಗೋದ್ಮೇಲೆ ಬನ್ನಿ ಹೋಗೋಣ. ನೋಡಿ, ಫಸ್ಟ್ ಫ್ಲೋರಲ್ಲಿ ಎಲ್ಲ 10 ರೂಮ್ಸ್ ಎಲ್ಲ ನಮ್ಮದೇ. ನೋಡಿ ಇಲ್ಲಿ ಮೇಲಿಂದ ಎಲ್ಲರೂ ಮಸ್ತ್ ಮಜಾ ಮಾಡ್ತಿದ್ದಾರೆ ನೋಡಿ ಫುಲ್ಲು. ನೋಡಿ ಇದೆಲ್ಲ ರೂಮ್ಸು. ಇದರಲ್ಲಿ ನನ್ನ ರೂಮ್ ಬಂದು ಇದು 409. ನಡೀದು ಹೋಗೋಣ ನಮ್ಮ ರೂಮ್ ಒಳಗಡೆ. ನೋಡಿ ಗೈಸ್, ಮಸ್ತು. ಇಲ್ಲಿ ಇದು ಬೇಸನ್ ಇದೆ, ಮತ್ತು ಇದಕ್ಕೇನನ್ನೋದು ಅಂತಲ್ಲಪ್ಪ, ಸಡಿಬಿ ನನಗೆ ಅದು ನೇಮ್ ಬರ್ತಿಲ್ಲ. ಮತ್ತು ನಮ್ಮಲ್ಲಿ ಲಗೇಜ್ ಇದೆ. ಮತ್ತು ನೋಡಿ ಇಲ್ಲಿ 5 ಬೆಡ್ಸು, 1 2 3 4 ಮತ್ತು 5. ಟಿ ವಿ ಎಲ್ಲ ಇದೆ ನೋಡಿ ಇಲ್ಲಿ, ಆರಾಮ ಮಸ್ತು ಟಿ ವಿ ಇದೆ. ಮತ್ತು ಎ ಸಿ ಇದೆ ಇಲ್ಲಿ ಮೇಲೆ. ಮತ್ತು ಮೇನ್ ವ್ಯೂ ನೋಡಿ ಎಷ್ಟು ಸಖತ್ತಾಗಿ ನೋಡಿ ಇಲ್ಲಿ. ನೋಡಿ ಗೈಸ್, ವಾಟ್ ಅ ವ್ಯೂ. ನೋಡಿ ಆರಾಮಾಗಿ ತಣ್ಣಾಗಿ ಹಿಂಗೆ ಮಾರ್ನಿಂಗ್ ಮಸ್ತ್ ವ್ಯೂಸ್ ಸಖತ್ತಾಗಿರ್ತದೆ ನೋಡಿ. ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ ಹೊರಗಡೆ. ಸೊ ಇಲ್ಲಿ ನೀವು ನೋಡ್ಬೋದು, ಟಿ ವಿ ಗಿವಿ ಎಲ್ಲ ಇದೆ ಮಸ್ತು. ಆರಾಮಾಗಿ ನಿದ್ದೆ ಮಾಡಿಕೊಂಡು, ಇಲ್ಲಾಂದರೆ ಕ್ರಿಕೆಟು ನೀವು ಏನಾದರೂ ಇಲ್ಲಿ ಆರಾಮಾಗಿ ನೋಡಿಕೊಂಡು
ನೀವು ಚಿಲ್ ಮಾಡ್ಬೋದು ನೋಡಿ. ಎಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಕೆಳಗಡೆ ಸ್ವಿಮ್ಮಿಂಗ್ ಮಾಡೋಗಿದ್ದಾರೆ, ನಾನು ಹೋಗಿಲ್ಲ, ನಾನು ಆರಾಮ ರೂಮಲ್ಲಿ ಇದ್ದೀನಿ. ಸೊ ಗೈಸ್, ನಿಜ ಈ ಟ್ರಿಪ್ಪು ಫುಲ್ ಮೆಮೊರಿ ಆಗಿ ಇರುತ್ತೆ. ಯಾಕಂದರೆ ಕಡಿಮೆ ಬಜೆಟಲ್ಲಿ ನಮಗೆ ಬಸ್ಸು ಸಿಕ್ತು, ಮತ್ತು ಇದು ಒಳ್ಳೆ AC TV ಎಲ್ಲ ಸೇರಿ ರೂಮು ಸಿಕ್ತು. ಸೊ ಇನ್ನು ವ್ಲಾಗ್ ಮಿಕ್ಕಿದೆ. ನಾವು ಬರೀ ಬೀಚ್ಗೆ ಅಷ್ಟು ಹೋಗಿರೋದು, ನಾವು ಇವಾಗ ಎಷ್ಟು ಮಾಡಕ್ಕೆ ಇಲ್ಲಿ ಬಂದಿರೋದು, ಇನ್ನು ಜಾಸ್ತಿ ಪ್ಲೇಸ್ ಇದೆ. ಸೊ ನಾನು ವ್ಲಾಗ್ ಏನಾದ್ರು ಜಾಸ್ತಿ ಲಾಂಗ್ ಆದರೆ ನಾನು ಕಟ್ ಅಂದರೆ 2 ಪಾರ್ಟ್ಸ್ ಹಾಕ್ತೀನಿ, ಇಲ್ಲಾಂದರೆ 1 ಫುಲ್ ಪಾರ್ಟ್ ಹಾಕ್ತೀನಿ. ಸೊ ದಯವಿಟ್ಟು ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಡೀರಿ, ಸಿಗೋಣ ಬೇಗ.